ಕೆಲಸನೇ ಮಾಡಿದ್ದಾರೆ ಬಿಡು. ಯಾಕಂದ್ರೆ 4 ಹೊತ್ತು ತಿಂದು ಮನೆಯಲ್ಲಿ ಇರುವುದನ್ನು ಬಿಟ್ಟು ದೊಡ್ಡವರು ಊಟ ಹೋಗಿ ಹಗೆತನ ಮಾಡಿದ್ರೆ ಹೀಗೆ ಆಗೋದು. ಇದ್ರಲ್ಲಿ ನಿನ್ನ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮನೆತನ ಮಾನ ಮರ್ಯಾದೆ ಹೋಗ್ತೈತೆ ಅಂತ ಇಷ್ಟೊತ್ತಿನವರೆಗೆ ನಾನು ಸುಮ್ಮನೆ ಇದ್ದಿದ್ದು. ಅಣ್ಣ ಯಾವಾಗ ಬಂದಿರಿ ಅಣ್ಣ? ದೇವರು ದೊಡ್ಡವರು, ನೀವು ನಿರಪರಾಧಾಗಿ ಬಂದೇ ಬರ್ತೀರಿ ಎಂಬ ಭರವಸೆ ನನಗಿತ್ತು ಅಣ್ಣ. ಅತ್ತಿಗೆ ಅಣ್ಣನಿಗೆ ತುಂಬಾ ಹಸಿವಾಗಿರಬಹುದು. ಬೇಗನೆ ಊಟಕ್ಕೆ ಬಡಿಸುವಮ್ಮ, ಬೇಗನೆ ಊಟಕ್ಕೆ ಬಡಿಸಿ. ವೈದ್ಯ, ನಿಮ್ಮಣ್ಣ ಜೈಲಿನಿಂದ ಬಿಡುಗಡೆಯಾಗಿ ಬರುವಾಗ ಯಾರ ದುಷ್ಟರು ಇವರ ಕಣ್ಣಿಗೆ ಹಸಿರು ಹಾಕಿದಾರಪ್ಪ, ಹಸಿರು ಹಾಕಿದ್ದಾರೆ. ಈಗ ಅವ್ರ 2 ಕಣ್ಣುಗಳು ಕಾಣಿಸ್ತಾ ಇಲ್ಲ. ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಬಾರಿಯಪ್ಪ, ಬೇಗನೆ ಆಸ್ಪತ್ರೆಗೆ ಹೋಗೋಣ ಬಾ. ಇದೆಲ್ಲ ಎಮ್ಮೆಲೆ ಚಕ್ರವರ್ತಿ ಕಾಣಿಸ್ತಾನ. ಅಣ್ಣ ಅತ್ತಿಗೆ, ನೀವು ಬೇಗನೆ ಆಸ್ಪತ್ರೆಗೆ ನಡೀರಿ. ನಾನು ಬ್ಯಾಂಕಿಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬರ್ತೇನೆ. ಹಣ ಕೊಡೋದಕ್ಕೆ ತಿರುಪತಿ ತಿಮ್ಮಪ್ಪನ ದುಡ್ಡಲ್ಲ, ಕಂಡವ್ರಿಗೆ ದಾನ ಮಾಡೋದಕ್ಕೆ. ನೋಡಿ, ಇವ್ರಿಗೇನಾದ್ರೂ ನೀವು ಹಣ ಕೊಟ್ಟಿದ್ಯಾ ಆದ್ರೆ ಈ ಮನೆಯಲ್ಲಿ ನಾವು ಇರ್ಬೇಕು ಒಂದು, ಇಲ್ಲ ಇವ್ರು ಇರ್ಬೇಕು ಒಂದು. ಮಾಡಿದನ್ನು ಮಾರಯ್ಯ ಅಂತ ಅವ್ರು ಮಾಡಿದನ ಅವರೇ ಅನುಭವಿಸ್ಬೇಕು. ನೀವು ಹಣ ಕೊಟ್ರೆ ಇಲ್ಲೇ ನಾನು ತವ್ರ ಮನೆಗೆ ಹೋಗ್ತೀನಿ ನೋಡ್ರಿ. ನೀನು ಹೆಣ್ಣಲ್ಲ ಹೆಮ್ಮಾರಿ. ನೀನೇ ಬೇಕಾದರೆ ಈ ಧರ್ಮ ತುಂಬಿದ ಮನೆ ಬಿಟ್ಟು ಹೊರಗೆ ಹೋಗು. ನೀನು ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿರುವ ನರ ರಾಕ್ಷಸಿ ನೀನು. ಬೇಡಪ್ಪ ಬೇಡ, ಕಾಮಿನಿಯನ್ನು ಹೊಡೆಯಬೇಡಪ್ಪ. ಜನಕಿ, ನಾವೇ ಈ ಮನೆಯಿಂದ ಹೊರ ಹೋಗೋಣ. ಬೇಗನೆ ಬಟ್ಟೆ ಗಂಟನ್ನು ಕಟ್ಟಿಕೊಂಡು ಬಂದ್ಬಿಡು, ಹೋಗೋಣ. ಸ್ವಾಮಿ, ಇಂಥ ಕರಳ ಕತ್ತರದಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿಗಂತ ಹೋಗೋಣ ಸ್ವಾಮಿ, ಎಲ್ಲಿಗಂತ ಹೋಗೋಣ? ಜಾನಕಿ, ಜಗತ್ತು ವಿಶಾಲವಾಗಿದೆ ಜಾನಕಿ. ಯಾವುದಾದರೂ ಗುಡಿ ಗುಂಡಾರದಲ್ಲಿ ಇದ್ದು ಜೀವನ ಸಾಗಿಸೋಣ. ಕಾಮಿನಿ, ನೋಡಬ್ಬ, ನಾನು ನಿನಗೆ ಕೈ ಹೇಳ್ತಾ ಇದ್ದೆ, ಹಣ ಕೊಡಂತೇಳಬ್ಬ. ನನ್ನ ಗಂಡ ಆರಾಮಾದ ನಂತರ ಮನೆಯಿಂದ ಹೊರಗಡೆ ಹೋಗ್ತೀನಿ. ನೋಡಬ್ಬ, ದಯವಿಟ್ಟು ನಿನ್ನ ಕಾಲಿಗಳನ್ನು. ಹಣ ಮಾತ್ರವಲ್ಲ, ಈ ಮನೆ ಉಸಿರಾಡೋದಕ್ಕೂ ಕೂಡ ನಿಮಗೆ ಸ್ಥಳವಿಲ್ಲ. ನಿನ್ನ ಗಂಡ ಮಾಡಿರೋ ಗಡಂಧಾರಿ ಕೆಲಸದಿಂದ ನಮಗೂ ಈ ಸ್ಥಿತಿ ಬಂದ್ರು ಬರ್ಬೋದು. ಒಂದು ಕ್ಷಣ ಕೂಡ ನೀವು ಈ ಮನೆಯಲ್ಲಿ ಇರಬೇಡಿ. ಎಲ್ಲಿ ಅದು ಭಿಕ್ಷೆ ಬಿಡಲು ಹಾಳ. ಹಠ ಒಳ್ಳೆಯದಲ್ಲ. ನೀನೇ ಬೇಕಾದರೆ ಈ ಧರ್ಮ ತುಂಬಿದ ಮನೆ ಬಿಟ್ಟು ಹೊರಗೆ ಹೋಗು. ಒಂದು ಕ್ಷಣ ಈ ಮನೆಯಲ್ಲಿ ಇರಬೇಡ. ಹೋಗ್ತೀನಿ, ಇಲ್ಲೇ ಹೋಗ್ತೀನಿ. ಇಲ್ಲಿವರೆಗೂ ನಾನು ದುಡಿದಿರೋ ದುಡ್ಡು ನನಗೆ ಬರ್ಬೇಕಾದ ಆಸ್ತಿ ಕೊಟ್ಬಿಡಿ, ತೆಗೆದುಕೊಂಡು ಹಾಳಾಗಿ ಹೋಗ್ತೀನಿ. ದರಿದ್ರಗಳ ಜೊತೆಗೆ ನೀವು ಹಾಳಾಗಿ ಹೋಗಿ. ಸೋದರ, ಬೇಡಪ್ಪ ಬೇಡ ಅಣ್ಣ, ದುಡುಕಬೇಡ. ಇದು ನಮ್ಮ ಮನೆತನದ ಮಹಾನ ಮರ್ಯಾದೆಯ ಪ್ರಶ್ನೆ ಕಲಪ್ಪ. ನೀವಿಬ್ಬರು ಈ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಿರಿ.
ನಾವೇ ಈ ಧರ್ಮ ತುಂಬಿದ ಮನೆಯನ್ನು ಬಿಟ್ಟು ಹೊರ ಹೋಗುತ್ತೇವೆ. ಜಾನಕಿ, ಬೇಗನೆ ಬಟ್ಟೆ ಗಂಟನ್ನು ಕಟ್ಟಿಕೊಂಡು ಬಾ, ಹೋಗೋಣ. ಅತ್ತಿಗೆ, ಎಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗುರಿ ಅಣ್ಣ? ಬೇಡ ಅಣ್ಣ, ನೀವು ಮಾತ್ರ ಈ ಧರ್ಮ ತುಂಬಿದ ಮನೆ ಬಿಟ್ಟು ಹೊರಗೆ ಹೋಗುವುದು ಬೇಡ ಅಣ್ಣ. ಅಣ್ಣ, ನಿಮಗೆ ಕೈ ಮುಗಿದು ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಅಣ್ಣ. ಅಣ್ಣ, ದಯವಿಟ್ಟು ನಿಮ್ಮ ತಮ್ಮನ ಮಾತವನ್ನು ಕೇಳುವಣ್ಣ. ಸೋದರ, ನನಗೆ ತುಂಬಾ ಆನಂದವಾಗುತ್ತಿದೆ ಅಪ್ಪ, ನನಗೆ ಬಹಳ ಆನಂದವಾಗುತ್ತಿದೆ. ನಿನ್ನಂತ ಸಹೋದರನ್ನ ಪಡೆದಂತಹ ನಾನೇ ಭಾಗ್ಯಶಾಲಿ ಕಣಪ್ಪ. ಸಹೋದರ, ಸಹೋದರ, ನೀನೇನು ಚಿಂತಿಸಬೇಡಪ್ಪ, ನೀನೇನು ಚಿಂತಿಸಬೇಡ. ಹುಟ್ಟಿಸಿದ ದೇವರು ಎಲ್ಲಿಯಾದರೂ ಒಂದು ಹೊತ್ತು ಊಟ ಕೊಟ್ಟೇ ಕೊಡುತ್ತಾನೆ. ನೀನೇನು ಚಿಂತೆ ಮಾಡಬೇಡಪ್ಪ, ನೀನೇನು ಚಿಂತೆ ಮಾಡಬೇಡ. ಜಾನಕಿ, ನಡೆ ಹೋಗೋಣ. ಈ ಮನೆಯ ಋಣ ಹಿಂದಿಗೆ ತೀರಿತು ಅಣ್ಣ. ಈಗ ಸಮಾಧಾನ ಐತಿ. ನೀನು ಕಣ್ಣಲ್ಲ ಎಂಬ ನಾನು ಒಂದು ಕ್ಷಣ ಈ ಮನೆಯಲ್ಲಿ ಇರಲಾರೆನು. ನೀನೇ ಬೇಕಾದರೆ ಈ ಮನೆಯಲ್ಲಿ ಸುಖವಾಗಿ ಇರು. ನಿಲ್ಲು ಅಣ್ಣ, ನಿಲ್ಲು ಅಣ್ಣ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಣ್ಣ. ನಿಲ್ಲು ಅಣ್ಣ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಣ್ಣ. ಅಣ್ಣ, ಬೇಡ ಅಣ್ಣ, ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಣ್ಣ. ಬೇಡ ಸಹೋದರ, ಬೇಡ. ನನ್ನಿಂದ ನಿನ್ನ ಸಂಸಾರ ಹಾಳಾಗುವುದು ಬೇಡಪ್ಪ. ಒಂಟಿಯಾದ ಹೆಣ್ಣನ್ನು ಒಬ್ಬಂಟಿಯಾಗಿ ಬಿಟ್ಟು ಬರುವುದು ಬೇಡಪ್ಪ. ಭಗವಂತನ ಬಂದದ್ದು ಬರಲಿ, ಆ ಭಗವಂತನ ದಯೆ ನಮ್ಮ ಮೇಲಿರಲಿ. ಜಾನಕಿ, ನಡೆ ಹೋಗೋಣ. ಹೋಗಿ ಹಾಳಾಗಿ ಮತ್ತೆ ಯಾಕೆ ಬರ್ತೀರಿ? ಎಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗೋಣ?
ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಣ್ಣ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ಅಮ್ಮ, ಜಗತ್ತು ವಿಶಾಲವಾಗಿದೆ ಕಣಪ್ಪ. ಎಲ್ಲಿ ಆದರೂ ಕೂಲಿನ ಹಲಿ ಮಾಡಿ ಆದರೂ ಜೀವನ ಸಾಗಿಸುತ್ತೇವೆ. ನೀನೇನು ಚಿಂತೆ ಮಾಡಬೇಡಪ್ಪ, ನೀನೇನು ಚಿಂತೆ ಮಾಡಬೇಡ. ಬೆಳಚಾಲಕ್ಕೆ ಹೋಗೋಣ. ಸಿರಿ ಸುಖದೋಡು ಇರಿಸಿ ತೊರೆಕದ ಇರಿಸಿ ಚಪಲದಿ ಗೈಲರಿಸಿ ಹರಿವಿನ ದೀಪರಿಸಿ ಹರಿದನು ರಾಮವಿರಾದಿ. ಸಾಕತ್ತಿದ್ದು ನೋಡ್ರಿ ಒಳಗ ಒಳಗ ಈಗ ಸಮಾಧಾನ ಐತೆ ರಾಕ್ಷಸಿ. ನನಗೆಲ್ಲ ಸಮಾಧಾನಾಗೈತಿ. ನೀವು ನೋಡ್ರಿ ಒಳಗ ಮುಂದೆ ನಡೀತದ ನಡೀಲಿ. ಹಾ ನಡಿಲ ಆ ಭಗವಂತನ ದಯ ಇರ್ಲಿ. ಒಳಗ